ಓಂ ಶಾಂತಿ. ಡೇಟ್ ಆಗಿದೆ 9 ಡಿಸೆಂಬರ್ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, महावीर अर्थात विशेष आत्माओं की विशेषताएं. ಮಹಾವೀರ ಅಂತಂದ್ರೇನು? ವಿಶೇಷ ಆತ್ಮಗಳ ವಿಶೇಷತೆಗಳು ಏನೇನು? विशेष पुरुषार्थ से विशेष अनुभवी बनाने वाले विशेष आत्माओं के प्रति ಶಿವ ಬಾಬಾ ಬೋಲೆ. ನಾವೆಲ್ಲ ಮಹಾರಥಿಗಳು ವಿಶೇಷ ಪುರುಷಾರ್ಥದಿಂದ ವಿಶೇಷ ಅನುಭವಿ ಆಗ್ತಕ್ಕಂಥ ವಿಶೇಷ ಆತ್ಮಗಳ ಪ್ರತಿಯಾಗಿ ಶಿವ ಬಾಬಾ ಹೇಳ್ತಿದ್ದಾರೆ. ಮಹಾರಥಿ ಅರ್ಥಾತ್ ಮಹಾವೀರೋಂ ಕಾ ಸಂಗಠನ್. ಮಹಾರಥಿ ಅಂತಂದರೆ ಮತ್ತಿನ್ನೊಂದು ಅರ್ಥ ಹೇಳ್ತಾರೆ, ಎಲ್ಲ ಮಹಾವೀರ ಆತ್ಮಗಳ ಸಂಘಟನೆ ಅಂತ ಹೇಳ್ತಾರೆ ಬಾಬಾ. ಮಹಾವೀರ ಅರ್ಥಾತ್ ವಿಶೇಷ ಆತ್ಮ. ಮಹಾವೀರ ಅಂದ್ರೇ ವಿಶೇಷ ಆತ್ಮ, ವಿಶೇಷ ಗುಣಗಳನ್ನು ಹೊಂದಿರತಕ್ಕಂಥ ಆತ್ಮ. ऐसे महावीर विशेष आत्माओं के संगठन की. ಇಂತಹ ಮಹಾವೀರ್ ವಿಶೇಷ ಆತ್ಮಗಳ ಸಂಘಟನದ ವಿಶೇಷತೆ ಕೌನ್ಸಿ ಹೋತಿ ಹೇ? ಏನು ವಿಶೇಷತೆ? ಯಾವುದು? वर्तमान समय विशेष आत्माओं की विशेषता यह होनी चाहिए जो एक ही समय सबकी एक रस एक टिक स्थिति हो. अब ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಎಲ್ಲ ಆತ್ಮಗಳ ವಿಶೇಷಾತ್ಮಗಳ ವಿಶೇಷತೆ ಏನಾಗಿರಬೇಕು ಅಂತಂದರೆ, ಒಂದೇ ಸಮಯದಲ್ಲಿ ಎಲ್ಲ ಆತ್ಮಗಳ ರಸ ಅಂದರೆ ಸ್ಥಿತಿ ಒಂದೇ ಥರ ಸ್ಥಿತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಒಂದೇ ರಸದಲ್ಲಿ ಸ್ಥಿತ ಆಗಬೇಕು. ಅರ್ಥಾತ್ जितना समय जिस स्थिति में ठहरना चाहे उतना समय उस स्थिति में संगठित रूप में स्थित हो. ಅದಕ್ಕೆ ಹೇಳ್ತಾರೆ ಬಾಬಾ, ಎಷ್ಟು ಸಮಯ ಬೇಕೋ ಅಷ್ಟು ಸ್ಥಿತಿನಲ್ಲಿ ಇರಬೇಕು, ಎಷ್ಟು ಸಮಯ ಅದೇ ಸ್ಥಿತಿನಲ್ಲಿ ಸಂಘಟಿತ ರೂಪದ ಸ್ಥಿತಿನಲ್ಲಿ ಇರಬೇಕು ಅಂತಾರೆ ಬಾಬಾ. ಎಲ್ಲ ಆತ್ಮಗಳು ಒಂದೇ ಸಮಾನ ಇಟ್ಕೊಂಡು ಒಂದೇ ಸ್ಥಿತಿನಲ್ಲಿ ಎಲ್ಲ ಸಮಯದಲ್ಲಿ ಇರಬೇಕು ಅಂತಾರೆ ಬಾಬಾ. ಸಂಘಟಿತ ರೂಪ ಮೇ ಸಬ್ಕೆ ಸಂಕಲ್ಪ ರೂಪಿ ಅಂಗುಲಿ ಏಕ್ ಹೋ. ಸಂಘಟಿತ ರೂಪದಲ್ಲಿ ಎಲ್ಲರ ಸಂಕಲ್ಪ ಬೆರಳು ಒಂದೇ ಆಗಿರಬೇಕು. ಅದಕ್ಕೆ ಈ 3 ತಿಂಗಳು ಏನು ಮಾಡಂತ ಹೇಳಿದ್ದಾರೆ? ಶಾಂತ್ ಸ್ವರೂಪ್ ನಾನಾತ್ಮ, ಶಾಂತ್ ಸ್ವರೂಪ್ ನಾನಾತ್ಮ, ಶಾಂತ್ ಸ್ವರೂಪ್, ಸೇಮ್ ಸಂಕಲ್ಪ ಅಂತ ಹೇಳ್ತಾರೆ ಬಾಬಾ. ಜಬ್ ತಕ್ ಸಂಘಟನ್ ಕಿ ಯಹ ಪ್ರಾಕ್ಟೀಸ್ ನಹಿ ಹೈ ತಬ್ ತಕ್ ಸಿದ್ಧಿ ನಹಿ ಹೋಗಿ. ಎಲ್ಲಿವರೆಗೂ ಸಂಘಟನದ ಈ ಸ್ಥಿತಿ ಇರೋದಿಲ್ವೋ ಅಲ್ಲಿ ತನಕ ಸಿದ್ಧಿ ಆಗೋದಿಲ್ಲ. ಸಂಘಟನ್ ಮೇ ಹಿ ಹಲ್ಚಲ್ ಹೈ ತೋ ಸಿದ್ಧಿ ಮೇ ಭಿ ಹಲ್ಚಲ್ ಹೋ ಜಾತಿ ಹೈ. ನೀವೆಲ್ಲರ ಸಂಘಟನೆಯಲ್ಲಿ ಹಲ್ಚಲ್ ಇದೆ ಅಂತಂದರೆ ಸಿದ್ಧಿನೂ ಆಗೋದಿಲ್ಲ, ಅದರಲ್ಲಿನೂ ಹೊಯ್ದಾಟ ಆಗ್ತದೆ. ಒಂದ್ಸಲ ಸಿದ್ಧಿ ಆಗೋದು, ಒಂದ್ಸಲ ಸಿದ್ಧಿ ಆಗದೆ ಇರೋದು. ಸಿದ್ಧಿ ಕಿ ನಾಲೆಜ್ ಹೈ ಲೇಕಿನ್ ಸ್ವರೂಪ ಮೇ ನಹಿ ಆತೆ. ಸಿದ್ಧಿ ಬಗ್ಗೆ ಜ್ಞಾನ ಇದೆ, ಆದರೆ ಆ ಸ್ವರೂಪದಲ್ಲಿ ಬರೋದಿಲ್ಲ. ನಾನು ಶಾಂತ್ ಸ್ವರೂಪ್ ಆತ್ಮ ಅಂತ ಅಂತೀನಿ, ಆದರೆ ಕಂಪ್ಲೀಟ್ ಅದರ ಅನುಭವದಲ್ಲಿ ಬರೋದಿಲ್ಲ. ನೀವು ಆರ್ಡರ್ ಮೇಲೆ ಅವ್ರು ರೆಡಿ. ಬಾಬಾ ಆರ್ಡರ್ ಮಾಡಿದ್ರು, ನಾವು ರೆಡಿ ಇರಬೇಕು. ವಿಶೇಷ ನಿಮಿತ್ತ ಬನಿ ಹುಯಿ ವಿಶೇಷ ಆತ್ಮಾओं को ही प्रैक्टिकल में लाना है ना. ವಿಶೇಷ ನಿಮಿತ್ತ ಆಗಿರುವಂಥ ವಿಶೇಷ ಆತ್ಮಗಳನ್ನು ಪ್ರಾಕ್ಟಿಕಲ್ ರೂಪದಲ್ಲಿ ತಗೊಂಡು ಬರಬೇಕಾಗ್ತದೆ. ಅಭಿ ಆರ್ಡರ್ ಹೋ कि 5 मिनट के लिए व्यर्थ संकल्प बिल्कुल समाप्त कर बीज रूप पावरफुल स्थिति में एक रस स्थित हो जाओ. ಹೀಗೆ ನಿಮಗೆ 5 ನಿಮಿಷ ಆರ್ಡರ್ ಕೊಟ್ಟರು, 5 ನಿಮಿಷ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಬೀಜರೂಪ ಸ್ಥಿತಿನಲ್ಲಿ ಏಕರಸ ಸ್ಥಿತಿ ಆಗಬೇಕು ಅಂತ. ಅದಕ್ಕೆ ಬೀಜರೂಪ ಸ್ಥಿತಿ, ಅಶರೀರಿ ಸ್ಥಿತಿ ಬಹಳಷ್ಟು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ತೋ ಐಸಾ ಅಭ್ಯಾಸ ಹೈ. ಈ ಥರ ಅಭ್ಯಾಸ ಮಾಡ್ತೀರಾ? ऐसे नहीं कोई मनन करने की स्थिति में हो, कोई रोह रूहान कर रहा हो और कोई व्यक्त ಸ್ಥಿತಿ में हो. ಇಲ್ಲಿ ಬಂದು ಕೂತಾಗ ಎಲ್ಲರದು ಒಂದೇ ಸ್ಥಿತಿ ಇರಬೇಕಂತಾರೆ ಬಾಬಾ. ಒಬ್ರು ಯಾರೋ 5 ಸ್ವರೂಪ ಮಾಡೋದು, ಇನ್ನೊಬ್ರು ಯಾರೋ ಫರಿಸ್ತಾ ಮಾಡೋದು, ಇನ್ನೊಬ್ರು ಯಾರೋ ನಿರಾಕಾರಿ ಅನ್ನೋದು, ಇನ್ನೊಬ್ರು ಯಾರೋ ವಿದೇಹಿ ಅನ್ನೋದು, ಈ ಥರ ಮಾಡಬೇಡಿ. ಎಲ್ಲರೂ ಸೇಮ್ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. ऑर्डर है बीज रूप होने का और कर रहे हैं रो रूहान, तो ऑर्डर नहीं माना ना.
ಬಾಬಾ ಏನು ಆರ್ಡ್ರ್ ಮಾಡಿದರು? ಬೀಜ ರೂಪ ಸ್ಥಿತಿನಲ್ಲಿ ಸ್ಥಿತ ಆಗಿ. ಅದನ್ನು ಬಿಟ್ಟು ಏನು ಮಾಡ್ತೀರಿ? ಬಾಬನ ಜೊತೆ ಮಾತು ಹೇಳ್ಕೊತ ಕೂಡ್ತೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಯಹ ಅಭ್ಯಾಸ ತಬ್ ಹೋಗಾ ಜಬ್ ಪೆಹಲೆ ವ್ಯರ್ಥ ಸಂಕಲ್ಪೋಂ ಕಿ ಸಮಾಪ್ತಿ ಕರೆಂಗೆ. ಬೀಜ ರೂಪ ಸ್ಥಿತಿನಲ್ಲಿ ಬರಬೇಕು ಅಂತಂದರೆ ಮೊದಲು ಏನಾಗಬೇಕು? ವ್ಯರ್ಥ ಸಂಕಲ್ಪಗಳ ಸಮಾಪ್ತಿ ಆಗಬೇಕು. ಹಲ್ಚಲ್ ಹೋತಿ ಹಿ ವ್ಯರ್ಥ ಸಂಕಲ್ಪೋಂ की। तो इन व्यर्थ संकल्पों की समाप्ति के लिए अपने संगठन को शक्तिशाली व एक मत बनाने के लिए कौन सी शक्ति चाहिए? अब ಹೇಳ್ತಾರೆ, ಈ ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಬೇಕು ಅಂತಂದರೆ ತಮ್ಮ ಸಂಘಟನ ಶಕ್ತಿಶಾಲಿ ಆಗಬೇಕು, ಒಂದೇ ಮತ ಇರಬೇಕು. ಆ ಶಕ್ತಿ ಆಗೇನಾಗ್ತದೆ? ಶಕ್ತಿ ಬೇಕು ಅಂತಾರೆ ಬಾಬಾ. ಕೌನ್ ಸಿ ಶಕ್ತಿ ಚಾಹಿಯೇ? ಯಾವ ಶಕ್ತಿ ಬೇಕು? जिससे संगठन पावरफुल और एक मत हो जाए. ಆ ಶಕ್ತಿಯಿಂದ ಸಂಘಟನೆ ಏನಾಗಬೇಕಾಗಿದೆ? ಪಾವರ್ಫುಲ್ ಆಗಬೇಕು, ಒಂದೇ ಮತ ಇರಬೇಕು. ವ್ಯರ್ಥ ಸಂಕಲ್ಪ ಭೀ ಸಮಾಪ್ತ ಹೋ ಜಾಯೆ. ವ್ಯರ್ಥ ಸಂಕಲ್ಪನೂ ಕೂಡ ಏನಾಗಬೇಕು? ಸಮಾಪ್ತಿ ಆಗಬೇಕು. इसके लिए एक तो फेथ और समाने की शक्ति चाहिए. ಪವರ್ಫುಲ್ ಇರಬೇಕು ಸಂಘಟನೆ ಅಂತಂದರೆ ಏನು ಬೇಕಂತಾರೆ? ಫೇತ್, ನಂಬಿಕೆ ಇರಬೇಕು. ಮತ್ತು ಎಲ್ಲವನ್ನ ಸಮಾನಕ್ಕೆ ಶಕ್ತಿ ಚಾಹಿಯೆ. ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲವನ್ನ ಸಮಾವೇಶ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಸಂಘಟನ್ಕೋ ಜೋಡನೆ ಕಾ ಧಾಗಾ ಹೇ ಫೇತ್. ಎಲ್ಲರನ್ನ ಜೋಡಿಸುವಂತಹ ದಾರ ಯಾವುದೋ? ನಂಬಿಕೆ. ಒಬ್ಬರ ಮೇಲೆ ಒಬ್ರಿಗೆ ಏನಿರಬೇಕು? ನಂಬಿಕೆ ಇರಬೇಕು. ಕಿಸಿನೆ ಜೋ ಕುಚ್ ಕಿಯಾ ಮಾನೋ ರಾಂಗ್ ಭಿ ಕಿಯಾ ಲೇಕಿನ್ ಸಂಘಟನ್ ಪ್ರಮಾಣ ವ ಅಪನೆ ಸಂಸ್ಕಾರೋ ಪ್ರಮಾಣ. ಬಾಬಾ ಹೇಳ್ತಾರೆ, ಯಾರೋ ಏನೋ ಹೇಳಿದರು, ಭಲೆ ಅದು ತಪ್ಪಿರ್ಬೋದು, ಆದರೆ ಸಂಘಟನೆ ಪ್ರಮಾಣದಲ್ಲಿ ಅಥವಾ ತಮ್ಮ ಸಂಸ್ಕಾರಗಳ ಪ್ರಮಾಣ, ಸಮಯ ಪ್ರಮಾಣ, ಉಸ್ನೆ ಜೋ ಕಿಯಾ ಉಸ್ಕಾ ಭೀ ಜರೂರ್ ಕೋಯಿ ಭಾವ ಅರ್ಥ ಹೋಗಾ. ಅವ್ರು ಏನು ಮಾಡಿದರು ಅದರಲ್ಲೂ ಏನೋ ಒಂದು ಅರ್ಥ ಇರ್ತದೆ ಅಂತ ಹೇಳ್ತಾರೆ ಬಾಬಾ. संगठित रूप में जहाँ सर्विस है वहाँ उसके संस्कारों को भी रहम दिल की दृष्टि से देखते हुए संस्कारों को समाने न रख, इसमें भी कोई कल्याण होगा. इसको साथ मिलाकर चलने में ही कल्याण है. ಬಾಬಾ ಹೇಳ್ತಾರೆ, ಯಾರೋ ಏನೇ ಹೇಳ್ತಾರೆ ತಪ್ಪಿರ್ಬೋದು, ಭಲೆ ಆ ಸಮಯಕ್ಕೆ ನಮ್ಗೆ ಅವ್ರು ಹೇಳೋದೆಲ್ಲ ತಪ್ಪು ಅನಿಸ್ಬೋದು, ಆದರೆ ಅದ್ರ ಹಿಂದೆನೂ ಕೂಡ ಏನಿದೆ? ಒಳ್ಳೆಯ ಭಾವಾರ್ಥ ಇರಬೇಕು. ಸಂಘಟಿತ ರೂಪದಲ್ಲಿ ಸರ್ವೀಸ್ ಮಾಡುವಾಗ ಅಲ್ಲಿ ಎಲ್ಲರ ಸಂಸ್ಕಾರಗಳ ಮೇಲೆ ನಮಗೇನಿರಬೇಕು? ರಹಮ್ದಿಲ್ಲಿರಬೇಕು, ದಯಾಭಾವ ಇರಬೇಕು. ದಯಾದೃಷ್ಟಿಯಿಂದ ನೋಡ್ತಾ ಸಂಸ್ಕಾರಗಳನ್ನು ಏನು ಮಾಡಬೇಕಾಗ್ತದೆ? ಸಮಾವೇಶ ಮಾಡ್ಕೊಳ್ಬೇಕು. ಎಲ್ಲ ಆತ್ಮಗಳ ಸಂಸ್ಕಾರಗಳನ್ನು ಸಮಾವೇಶ ಮಾಡ್ಕೊಳ್ಬೇಕಾಗ್ತದೆ. ಬಾಬಾ ಹೇಳ್ತಾರೆ, ಇಸ್ಮೇ ಭೀ ಕೋಯಿ ಕಲ್ಯಾಣ ಹೋಗ. ಅವ್ರು ಹೇಳಿದ್ರು ಏನೋ ಅದರಲ್ಲಿ ಕಲ್ಯಾಣ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಇಸ್ಕೋ ಸಾಥ್ ಮಿಲಾಕರ್, ಅವರ ಜೊತೆ ಹೋಗೋದರಿಂದ ಕಲ್ಯಾಣ ಇರ್ತದೆ. ಅದರ ಮೇಲೆ ನಂಬಿಕೆ ಇರಬೇಕು. ಸಂಘಟನೆ ಮೇ ಏಕ್ ದೂಸರೆ ಕೆ ಪ್ರತಿ ಹೋ ತಬ್ ಹಿ ಸಫಲತಾ ಹೋ ಸಕ್ತಿ ಹೇ. ಒಬ್ಬರ ಮೇಲೆ ಒಬ್ರಿಗೆ ಏನಿರಬೇಕು? ಸಂಘಟನೆಯಲ್ಲಿ ನಂಬಿಕೆ ಇರಬೇಕು. ಆಗ ಮಾತ್ರ ಏನಾಗ್ತದೆ? ಸಂಘಟನೆ ಶಕ್ತಿಶಾಲಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. पहले से ही व्यर्थ संकल्प नहीं चलाने चाहिए. ಮೊದಲೇನೆ ಏನು ಮಾಡಿದ್ರೆ ಅವ್ರು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಅಂತೇಳಿ ವ್ಯರ್ಥ ಸಂಕಲ್ಪ ಚಲಾಯಿಸಬೇಡಿ. जैसे कोई अपनी गलती को महसूस भी करते हैं लेकिन उसको कभी फैलाएंगे नहीं बल्कि उसे समाएंगे. ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಅವರು ಗೊತ್ತಾಗ್ತದೆ ತಪ್ಪಾಯಿತು ಹಿಂಗೆಲ್ಲ ಅಂತಿರ್ತಾರೆ. ಅದನ್ನು ಮತ್ತೇನೇನು ಮಾಡಬೇಡ್ರಿ, ಆ ಕಡೆ ಈ ಕಡೆ ಹೇಳಕ್ಕೆ ಹೋಗಬೇಡಿ, ಅದನ್ನೆಲ್ಲೇ ಮುಗಿಸಿ ಸಮಾವೇಶ ಮಾಡ್ಕೋಬೇಕು. ಇಸಿ ಪ್ರಕಾರ ಬಾಬಾ ಹೇಳ್ತಾರೆ, दूसरा उसको फैलाएगा तो भी बुरा लगेगा. इसी प्रकार दूसरे की गलती को भी अपनी गलती समझ फैलाना नहीं चाहिए. ಈ ನಮ್ಮ ಏನಾರ ತಪ್ಪಿದ್ರೆ ಹೇಳ್ಕೊಂತ ಅಡ್ಡಾಡ್ತೀವಿ ನಾವು. ನಮ್ಮ ತಪ್ಪಂದ್ರೆ ಕ್ಷಮಿಸು ಅಂತ ಹೇಳ್ತೀವಿ. ಇನ್ನೊಬ್ಬರ ತಪ್ಪು ನಾವು ಕ್ಷಮಿಸ್ತೀವಿ. ಭಲೆ ಆ ಟೈಮ್ನಲ್ಲಿ ಕ್ಷಮಿಸ್ತೀವಿ, ಮತ್ತೆಲ್ಲರ ಮುಂದೆ ಹೇಳ್ಕೊತ ಹೋಗ್ತೀವಿ. ಎಲ್ಲರ ಮುಂದೆ ಹೇಳ್ಕೊತ ಹೋಗ್ತೀವಿ ಅಂದರೆ ಏನು ಅರ್ಥ? ನಾವು ಕ್ಷಮಿಸಿಲ್ಲ ಅಂತಲೇ ಅರ್ಥ ಅದು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆಲ್ಲವನ್ನು ವ್ಯರ್ಥ ಸಮಾಪ್ತಿ ಮಾಡಿ ಎಲ್ಲರ ಮೇಲೆ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಟ್ಕೊಂಡು ಏನಾಗಬೇಕು? ಮುಂದಕ್ಕೆ ಹೋಗಬೇಕು. ಇತನಾ ಏಕ್ ದೋ ಮೇ ಫೇತ್ ಹೋ. ಈ ರೀತಿ ಒಬ್ಬರ ಮೇಲೆ ಒಬ್ರಿಗೆ ಏನು ಬೇಕು? ನಮಗೆ
ನಂಬಿಕೆ ಇರಬೇಕು. ಸ್ನೇಹಕ್ಕೆ ಶಕ್ತಿ ಸೆ ಠೀಕ್ ಕರ್ ದೇನಾ ಚಾಹಿಯೆ. ಅದನ್ನೆಲ್ಲವನ್ನು ಸ್ನೇಹ ಕೊಟ್ಟು, ಎಲ್ಲರಿಗೆ ಸ್ನೇಹ ಶಕ್ತಿ ಕೊಟ್ಟು ಅದನ್ನು ಸರಿ ಮಾಡಿ. ಜೈಸೆ ಲೌಕಿಕ ರೀತಿ ಭೀ ಘರ್ ಕಿ ಬಾತ್ ಬಾಹರ್ ನಹಿ ಕರ್ತೆ ಹೇ. ಹೊರಗಡೆನೂ ಹೇಳೋದಿಲ್ಲ, ಮನೆಯಾಗಿನ ಮಾತು ಹೊರಗಡೆ ಹೋಗಬಾರ್ದು ಅಂತ ಬಾಬಾ ಹೇಳ್ತಾರೆ. नहीं तो इससे घर को ही नुकसान होता है. ಮನೆಯೊಳಗಿಂದು ಜಗಳ ಅದು ಇದು ಹೊರಗಡೆ ಹೇಳಿದ್ರೆ ಏನಾಗ್ಬಿಡ್ತದೆ, ಹೊರಗಡೆದವ್ರು ಏನು ಮಾಡ್ತಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ. ಮತ್ತು ಹೊಳಿ ಬಂದು ನಮ್ಮ ಮನೆಯಾಗಿನವ್ರಿಗೆ ಅವ್ರ ಮುಂದೆ ಒಂದು ಹೇಳೋದು, ನಮ್ಮ ಮುಂದೊಂದು ಹೇಳೋದು, ಹೇಳೇನು ಮಾಡ್ತಾರೆ, ಜಗಳ ಹಚ್ಚಿಬಿಡ್ತಾರೆ. ಅದಕ್ಕೆ ಏನು ಮಾಡಬೇಕು, ಮನೆಯೊಳಗಿನ ಮಾತು ಹೊರಗೆ ಹೋಗಬಾರ್ದು ಅಂತ ಹೆಂಗಿರ್ತದೋ ಹಾಗೆಯೇ ಇದನ್ನು ನಮ್ಮದೊಂದು ದೊಡ್ಡ ಪರಿವಾರ ಇದೆ, ಇಲ್ಲಿ ಮಾತು ಇಲ್ಲೇ ಇರಬೇಕು, ಹೊರಗಡೆ ತಗೊಂಡು ಹೋಗಬೇಡಿ. दोनों प्रकार के बाबा ಹೇಳ್ತಾರೆ. यदि उसने रॉन्ग भी किया हो तो भी उसको परिवर्तन कर देना चाहिए. ಯಾರಾದರೂ ತಪ್ಪು ಮಾಡಿದ್ರು ಕೂಡ ಏನು ಮಾಡಬೇಕು, ಅದನ್ನು ಪರಿವರ್ತನೆ ಮಾಡಬೇಕು. यह दोनों प्रकार के फेथ रख कर एक दूसरे के संपर्क में चलने से संगठन की सफलता हो सकती है. ಬಾಬಾ ಹೇಳ್ತಾರೆ, ಈ ಎರಡೂ ಪ್ರಕಾರದ ಏನೇನು ಹೇಳಿದ್ರು ಬಾಬಾ, ಫೇತ್ ಮತ್ತು ನಂಬಿಕೆಯಿಂದ ಇರಬೇಕು, ಸ್ನೇಹ ಇರಬೇಕು. ಇದರಿಂದ ನೀವೇನು ಮಾಡಬೇಕು, ಸಂಘಟನೆಯನ್ನು ಸಫಲತಾ ಮಾಡಬೇಕು. ಇಸ್ಮೈ ಸಮಾನಕ್ಕೆ ಶಕ್ತಿ ಜಾದಾ ಚಾಹಿಯೆ. ಫೇತ್ ಮತ್ತು ಸಮಾನಕ್ಕೆ ಶಕ್ತಿ ಎರಡೂ ಬೇಕು ಅಂತ ಹೇಳ್ತಾರೆ ಬಾಬಾ. ವ್ಯರ್ಥ ಸಂಕಲ್ಪೋं को समाना है. बीते हुए संस्कारों को कभी भी वर्तमान समय से ಟ್ಯಾಲಿ ನ ಕರೋ. ಬಾಬಾ ಹೇಳ್ತಾರೆ, ಹಿಂದೆ ಆಗಿರ್ತಕ್ಕಂಥ ಸಂಸ್ಕಾರಗಳನ್ನು ಈ ಸಂಸ್ಕಾರಗಳಿಗೆ ಟ್ಯಾಲಿ ಮಾಡೋಕ್ಕೆ ಹೋಗಬೇಡಿ. ಅರ್ಥಾತ್ ಪಾಸ್ಟ್ ಕೋ ಪ್ರೆಸೆಂಟ್ ನ ಕರೋ. ಹಿಂದಾಗಿದ್ದನ್ನು ಪ್ರೆಸೆಂಟ್ನಲ್ಲಿ ವರ್ತಮಾನದಲ್ಲಿ ತಗೊಂಡು ಬರಬೇಡಿ. जब पास्ट को प्रेजेंट में मिलाते हैं इससे ही संकल्पों की क्यू लंबी हो जाती है. ಹಿಂದೆ ಮಾಡಿದ್ದೆ ಹಿಂದಾಗಿದ್ದೆ ಪದೇ ಪದೇ ಅದನ್ನು ಹೇಳ್ತಾ ಹೋದರೆ ಸಂಕಲ್ಪಗಳ ಕ್ಯೂ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಅಲ್ಲಿಗೆ ವ್ಯರ್ಥ ಇನ್ನೂ ಹೆಚ್ಚಾಗ್ತದೆ. और जब तक यह व्यर्थ संकल्पों की क्यू है तब तक संगठित रूप में एक रस स्थिति हो नहीं सकती. ಎಲ್ಲಿವರೆಗೆ ವ್ಯರ್ಥ ಸಂಕಲ್ಪಗಳ ಕ್ಯೂ ಇದೆಯೋ ಅಲ್ಲಿ ತನ್ನ ಸಂಘಟನಾ ರೂಪದಲ್ಲಿ ಏಕರಸ್ ಸ್ಥಿತಿಯನ್ನು ತಗೊಂಡು ಬರಲಿಕ್ಕೆ ಆಗೋದಿಲ್ಲ. दूसरे की गलती सो अपनी गलती समझना. ಬೇರೆಯವರು ಏನು ತಪ್ಪು ಮಾಡ್ತಾರಲ್ಲ ಅದು ನಾನೇ ತಪ್ಪು ಮಾಡಿದ್ದೀನಿ ಅಂತ ಅಂದ್ಕೊಳ್ಬೇಕಂತೆ, ತಿಳ್ಕೊಳ್ಬೇಕು. ಯಹ ಹೈ ಸಂಘಟನ್ ಕೋ ಮಜಬೂತ್ ಕರ್ನಾ. ಇದಾಗಿದೆ ಸಂಘಟನಾ ಶಕ್ತಿಯನ್ನು ಹೆಚ್ಚಿಸುವಂಥದ್ದು, ಗಟ್ಟಿ ಮಾಡುವಂಥದ್ದು. ಯಾವುದು? ಫೇತ್, ಸಮಾನ, ಬೇರೆಯವರ ತಪ್ಪುಗಳು ನನ್ನ ತಪ್ಪುಗಳು ಅಂತ ತಿಳ್ಕೊಳ್ಳೋದು. ಯಹ ತಬ್ ಹೋಗ ಜಬ್ ಏಕ್ ದೂಸರೆ ಮೇ ಫೇತ್ ಹೋಗ. ಇದು ಯಾವಾಗ ಆಗ್ತದೆ? ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು. ಪರಿವರ್ತನ್ ಕರ್ನೆ ಕಾ ಫೇತ್ ಯಾ ಕಲ್ಯಾಣ ಕರ್ನೆ ಕಾ ಫೇತ್. जैसे आत्मज्ञानियों के सिद्धि का गायन है वैसे आप सबके संगठन का एक ही संकल्प हो. एक संकल्प की शक्ति संगठित रूप में न होने के कारण बिगड़े हुए हैं. ನಾವೆಲ್ಲ ಆ ಕಡೆ ಈ ಕಡೆ ಯಾಕೆ ಹೋಗಿದ್ದೀವಿ ಅಂತಂದರೆ ಸಂಘಟನಾ ಶಕ್ತಿಯಲ್ಲಿ, ಸಂಕಲ್ಪದಲ್ಲಿ ಒಂದೇ ಶಕ್ತಿ, ಒಂದೇ ಮನಸ್ಥಿತಿ ಇಲ್ಲ ಅಂತಾರೆ ಬಾಬಾ. ಅದಕ್ಕಾಗಿ ಆ ಕಡೆ ಈ ಕಡೆ ಹೋಗಿದ್ದೀರಾ. ಜೈಸೆ ಬಿಗಡಿ ಹುಯಿ ಶಕ್ತಿ ಹೇ ವೈಸೆ ರಿಸಲ್ಟ್ ಭಿ ಬಿಗಡಾ ಹುವಾ ಹೈ. ಶಕ್ತಿಗಳು ಆ ಕಡೆ ಈ ಕಡೆ ಹೋಗಿದ್ದಾವು ಅಂತಂದಾಗ ರಿಸಲ್ಟು ಕೂಡ ಏನಾಗ್ತದೆ ಅಂಥದ್ದೇ ಬರ್ತದೆ. ಇಸ್ಮೈ ಸಮಾನಕ್ಕೆ ಶಕ್ತಿ ಜರೂರ್ ಚಾಹಿಯೆ. ಇದು ಭಾಳ ಬೇಕಂತ. ಎಲ್ಲರ ಸಂಕಲ್ಪಗಳನ್ನು ನಾವೇನು ಮಾಡಬೇಕು, ಸಮಾನಕ್ಕೆ ಶಕ್ತಿ, ಹೊಟ್ಟೆ ಹಾಕೊಳ್ಳೋದು ಅಂತೀವಲ್ಲ, ಆಯ್ತು ಬಿಡು ಅನ್ಬೇಕು. देखा और सुना उसको बिल्कुल समा कर वही आत्मिक दृष्टि और कल्याण की भावना रहे. ಅವ್ರು ಏನು ಮಾಡ್ತಾರೆ ಅದನ್ನು ಮಾಡಲಿ, ಅದನ್ನು ನೋಡೋದು. ಅವ್ರು ಏನು ಮಾಡಿದೆ, ಯಾರು ಬಂದು ಹೇಳ್ತಾರೆ ಕೇಳೋದು, ಕೇಳಿ ಏನು ಮಾಡೋದು, ಎಲ್ಲವನ್ನ ಮಾಡಿಕೊಂಡು ಸಮಾವೇಶ ಮಾಡಿಕೊಂಡು ಅವ್ರಿಗೆ ಏನು ಮಾಡಬೇಕು, ಆತ್ಮಿಕ ದೃಷ್ಟಿ ಕೊಡಬೇಕು. ಅವ್ರ ಪ್ರತಿ ಕಲ್ಯಾಣ ಭಾವನಾ ಇಟ್ಕೋಬೇಕು. ಜಬ್ ಅಜ್ಞಾನಿಯೋं के लिए कहते हो, अज्ञानी ಹೊರಗಡೆ ಹೇಳೋದಿಲ್ಲ, अपकारियों पर भी उपकार करना है तो संगठन में भी एक दूसरे के प्रति रहम की भावना रहे. ಸಂಘಟನದ ಶಕ್ತಿ
ಒಬ್ಬರ ಮೇಲೆ ಒಬ್ರಿಗೆ ಏನಿರಬೇಕು, रहम ಭಾವನಾ ಇರಬೇಕು. ಅಭಿ रहम की ಭಾವನಾ ಕಮ್ रहती है. ಈಗೇನಿದೆ, ಒಬ್ಬರ ಮೇಲೆ ಒಬ್ರಿಗೆ ದಯಾಭಾವ ಕಡಿಮೆ ಆಗಿದೆ. ಕೊಯ್ ಆತ್ಮಿಕ ಸ್ಥಿತಿ ಕಾ ಅಭ್ಯಾಸ ಕಮ್ ಹೇ. ಯಾಕೆ ಕಡಿಮೆ ಆಯಿತು? ನಿಮ್ಮ ಸ್ಥಿತಿನೂ, ಆತ್ಮಿಕ ಸ್ಥಿತಿನೂ ಕಡಿಮೆ ಇದೆ. ಬೇರೆಯವರನ್ನು ನೋಡುವ ರೀತಿ ಆತ್ಮಿಕ ಸ್ಥಿತಿನೂ ಕೂಡ ಏನಾಗಿದೆ, ಕಡಿಮೆ ಇದೆ. ಐಸಾ ಪವರ್ಫುಲ್ ಸಂಗಠ ಹೋನೆ ಸೆ ಸಿದ್ಧಿ ಹೋಗಿ. ಈ ಥರ ಪವರ್ಫುಲ್ ಸಂಘಟನೆಯಲ್ಲಿರೋದ್ರಿಂದ ಸಿದ್ಧಿ ಆಗ್ತದೆ. ಅಭಿ ಆಪ್ ಸಿದ್ಧಿ ಕಾ ಆಹ್ವಾನ ಕರ್ತೆ ಹೋ, ಲೇಕಿನ್ ಫಿರ್ ಆಪ್ಗೆ ಆಗೆ ಸಿದ್ಧಿ ಸ್ವಯಂ ಝುಕೇಗಿ. ಈಗ ನೀವೇನು ಮಾಡ್ತಿದ್ದೀರಾ? ಸಿದ್ಧಿ ಆಗಲಿ ಅಂತ ಆಹ್ವಾನ ಮಾಡ್ತೀರಿ. ಮುಂದೆ ಮುಂದೆ ಹೋದಂಗೆ ಅದೇ ಸಿದ್ಧಿ ಏನಾಗ್ಬಿಡ್ತದೆ, ನಿಮಗೆ ತಲೆಬಾಗ್ತದೆ. ನಾನು ಬರ್ತೀನಿ ಅಂತದ್ದು. ಈಗ ನೀವು ಬಾಬಾ ಅಂತ ಕರಿತೀರಾ, ಮುಂದೆ ನಿಮ್ಮ ಪುರುಷಾರ್ಥ ಶ್ರೇಷ್ಠ ಆದಾಗೆ ಸಿದ್ಧಿನೇ ತಲೆ ಕೆಳಗಾಗಿ ಬರ್ತದೆ. ಮಾಡಿ. ಜೈಸೆ ಸತ್ಯುಗಮೇ ಪ್ರಕೃತಿ ದಾಸಿ ಬಂಜಾತಿ ಹೈ. ಹೇಗೆ ಸತ್ಯುಗದಲ್ಲಿ 5 ತತ್ವಗಳು ನಿಮಗೆ ಪ್ರಕೃತಿ ದಾಸಿ ಆಗಿರ್ತದೋ, ಸಿದ್ಧಿನೂ ಕೂಡ ಏನಾಗ್ತದೆ, ನಿಮಗೆ ತಲೆಬಾಗ್ತದೆ. ಸಿದ್ಧಿ ಆಪ್ ಲೋಗೋಂಕ ಆಹ್ವಾನ ಕರೆಗಿ. ನಾನೇ ಬರ್ತೀನಿ ಅಂತ ಸಿದ್ಧಿನೇ ನಿಮಗೇನು ಮಾಡ್ತದೆ, ಆಹ್ವಾನ ಮಾಡ್ತದೆ. ಬಾಬಾ ಹೇಳ್ತಾರೆ, जब श्रेष्ठ नॉलेज है, स्टेज भी पावरफुल है, तो ಸಿದ್ಧಿ ಕ್ಯಾ ಬಡಿ ಬಾತ್ है. ಸಿದ್ಧಿ ಮಾಡ್ಕೊಳ್ಳೋದು ಏನು ದೊಡ್ಡಾಗೋದಿಲ್ಲ ಅಂತಾರೆ ಬಾಬಾ. ಯಾವಾಗ ನಿಮ್ಮ ನಾಲೆಜ್ ಶ್ರೇಷ್ಠ ಇರಬೇಕು, ನಿಮ್ಮ ಸ್ಥಿತಿ ಶಕ್ತಿಶಾಲಿ ಆಗಿರಬೇಕು. ಸಿದ್ಧಿ ಏನು ದೊಡ್ಡ ಆಗೋದಲ್ಲ, ದೊಡ್ಡ ಮಾತಲ್ಲ. अल्पकाल वालों को सिद्धि प्राप्त होती है और सदाकाल स्थिति में रहने वालों को सिद्धि प्राप्त न हो, यह हो ही नहीं सकता. ಅವರೆಲ್ಲ ಹೊರಗಡೆ ಸಿದ್ಧಿ ಪುರುಷರೇನಿದ್ದಾರಲ್ಲ, ಅದು ಅಲ್ಪ ಕಾಲದಿದ್ರೂ ಸಿದ್ಧಿ ಮಾಡ್ಕೋತಾರಂತಂದರೆ ನಿಮ್ಗಾಗೋದಿಲ್ಲೇನು ಅಂತಾರೆ ಬಾಬಾ. ಇದು ಸಾಧ್ಯನೇ ಇಲ್ಲ, ಸಿದ್ಧಿ ಆಗೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. तो यह संगठन की शक्ति चाहिए. एक ने कुछ बोला, दूसरे ने स्वीकार किया. ಬಾಬಾನ ಸಂಘಟನ ಶಕ್ತಿ ಹೆಂಗಿರಬೇಕು ಅಂತಂದರೆ, ಯಾರೋ ಏನೋ ಹೇಳಿದರು, ಇನ್ನೊಬ್ಬರು ಸ್ವೀಕಾರ ಮಾಡಿದರು. ಅದಕ್ಕೆ ಗುರುನಾನಕ್ ಹೇಳ್ತಿದ್ರಂತ, ಏಕ್ ನೇ ಬೋಲಾ ದೂಸರೇ ನೇ ಮಾನ್ಯ ಕಿಯಾ, ದೋನೋ ಬ್ರಹ್ಮಜ್ಞಾನಿ ಹೋಗಯ ಅಂತ ಹೇಳ್ತಿದ್ರಂತ. ಯಾರೋ ಒಬ್ಬರು ನಾನೇನೋ ಹೇಳಿದೆ, ನೀವು ಅದಕ್ಕೆ ಹೂ ಅಂದ್ರಿ, ಅಲ್ಲಿ ಇಬ್ಬರು ಬ್ರಹ್ಮಜ್ಞಾನಿಗಳು ಅಂತ ಹೇಳ್ತಿದ್ರಂತ ಗುರುನಾನಕ್. ಅಷ್ಟು ಒಬ್ಬರ ಮೇಲೆ ಒಬ್ಬರಿಗೆ ಮಾನ್ಯತೆ ಇರಬೇಕು, ನಂಬಿಕೆ ಇರಬೇಕು, ಸಮಾವೇಶ ಮಾಡ್ಕೊಳ್ತಕ್ಕಂಥ ಶಕ್ತಿ. ಅಲ್ಲೊಂದು ಶಕ್ತಿನೇ ಉಂಟಾಗ್ಬಿಡ್ತದೆ ಅಂತಾರೆ ಬಾಬಾ. ಒಬ್ರು ಹೇಳಿದ್ದು ಇನ್ನೊಬ್ರು ಹೂ ಅಂದರೆ. ಲೌಕಿಕ ಜೀವನದೊಳಗೂ ನೋಡ್ರಿ, ಅವ್ರ ಸಂಸಾರ ಸರಿಯಾಗಿರಬೇಕು ಅಂತಂದ್ರೆ ಪತಿ ಹೇಳ್ದ, ಪತ್ನಿ ಹೂ ಅಂದ್ಲು, ಪತ್ನಿ ಹೇಳಿದ್ಲು, ಪತಿ ಹೂ ಅಂದ ಅಂದ್ರೆ ಅವ್ರ ಸಂಸಾರ ಭಾರಿ ಏನಾಗಿರ್ತದೆ, ಭಾಳ ಶ್ರೇಷ್ಠ ಆಗಿಬಿಡ್ತದೆ. ಅದನ್ನ ಹೇಳ್ತಾರೆ ಬಾಬಾ. ಇಲ್ಲಿನೂ ಹಾಗೇ ಇರಬೇಕು. ಒಬ್ರು ಹೇಳಿದ್ರು, ಮಾನ್ಯ ಮಾಡಿದ್ರು, ಅದು ಪವರ್ಫುಲ್ ಸಂಘಟನೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, सामना करने की शक्ति ब्राह्मण परिवार के आगे यूज़ नहीं करनी है. बाबा ಹೇಳ್ತಾರೆ, सामना करने की शक्ति ब्राह्मण परिवार के आगे यूज़ नहीं करनी है. वो सामना करने की शक्ति माया के आगे यूज़ करनी है. ಬಾಬಾ ಹೇಳ್ತಾರೆ, ಎದುರಿಸೋ ಶಕ್ತಿ ಬ್ರಾಹ್ಮಣರಲ್ಲಿ ಇರೋದಿಲ್ಲ. ಮಾಯೆಯನ್ನು ಎದುರಿಸುವುದರಲ್ಲೇ ಸಾಮ್ನಾ करने की ಶಕ್ತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. परिवार से सामना करने की शक्ति यूज़ करने से संगठन पावरफुल नहीं होता. ಪರಿವಾರದಿಂದ ಎದುರಿಸುವುದು, ಅಲ್ಲಿ ಶಕ್ತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಸಂಘಟನೆ ಪವರ್ಫುಲ್ ಆಗೋದಿಲ್ಲ. कोई भी बात नहीं जंचती तो भी एक दूसरे का सत्कार करना चाहिए. ಒಂದು ವೇಳೆ ನಿಮಗೆ ಅವ್ರ ಮಾತು ಇಷ್ಟ ಆಗದೇ ಇದ್ದರೂ ಕೂಡ, ಅವ್ರ ಮಾತು ಬಹಳ ತಪ್ಪಿದ್ರೂ ಕೂಡ ನೀವೇನು ಮಾಡಬೇಕು, ಸತ್ಕಾರ ಕರ್ನಾ ಹಿ ಚಾಹಿಯೆ ಅಂತಾರೆ ಬಾಬಾ. ಆತ್ಮದ ಸತ್ಕಾರ ನೀವು ಮಾಡಲೇಬೇಕಾಗ್ತದೆ, ಒಪ್ಕೊಳ್ಬೇಕಾಗ್ತದೆ. ಉಸ್ ಸಮಯ ಕಿಸಿ ಕೆ ಸಂಕಲ್ಪ ವ ಬೋಲ್ ಕೋ ಕಟ್ ನಹಿ ಕರ್ನಾ ಚಾಹಿಯೆ. ಯಾರೋ ಏನೋ ಹೇಳ್ತಿರ್ತಾರೆ, ಅವ್ರು ತಪ್ಪೇ ಇರ್ತದೆ ಭಾಳದು, ಆ ಸಮಯದಲ್ಲಿ ಅವ್ರ ಮಾತನ್ನು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ಸುಮ್ಮನೆ ಇರಬೇಕು. ಇಸ್ಲಿಯೇ ಅಬ್ ಸಮಾನೆ ಕಿ ಶಕ್ತಿ ಕೋ ಧಾರಣ ಕರೋ. ಎಲ್ಲದಕ್ಕಿಂತ ಹೆಚ್ಚಿನ ದೊಡ್ಡ ಶಕ್ತಿ ಯಾವುದೋ
ಸಮಾವೇಶ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಜೈಸೆ ಸಾಕಾರ ಬಾಪ್ ಕೋ ದೇಖಾ, ಸಾಕಾರ ಬ್ರಹ್ಮ ತಂದೆಯನ್ನು ನೋಡಿದ್ರ, ಅಥಾರಿಟಿ ಹೋತೆ ಹುಯೇ ಭೀ ಬಾಪ್ ಕೆ ಆಗೆ ಬಚ್ಚೆ ತೋ ಛೋಟೆ ಹಿ ಹೇ. ಅಥಾರಿಟಿ ಇದ್ದರೂ ಕೂಡ ತಂದೆ ಎದುರುಗಡೆ ಮಕ್ಕಳೇನೋ ಚಿಕ್ಕ ಮಕ್ಕಳೇ. ರಚನಾ ಹೇ, ರಚನೆಗಳಾಗಿದ್ದಾರೆ. ಲೇಕಿನ್ ರಚನಾ ಹೋತೆ ಹುಯೇ ಭೀ बच्चों से रिगार्ड के बोल बोलते थे, कभी किसी को भी कुछ नहीं कहा, अथॉरिटी होते हुए भी अथॉरिटी को यूज़ नहीं किया, तो आपस में भाई बहन के नाते आपको कैसा होना चाहिए. ಬಾಪ್ದಾದ ಬ್ರಹ್ಮ ಬಾಬಾಗ ಅಥಾರಿಟಿ ಇತ್ತು, ಎಲ್ಲ ದೊಡ್ಡವರಿದ್ದರು, ಮಕ್ಕಳೆಲ್ಲ ಸಣ್ಣವರಿದ್ದರು ಕೂಡ ಬ್ರಹ್ಮ ಬಾಬಾ ಏನು ಮಾಡ್ತಿದ್ರು, ಮಕ್ಕಳಿಗೆ ರಿಗಾರ್ಡ್ ಕೊಡ್ತಿದ್ರು, ಮಕ್ಕಳಿಂದ ಎಲ್ಲರಿಗೂ ರಿಗಾರ್ಡ್ ಕೊಡಿಸ್ತಾ ಇದ್ದರು. ಈ ಥರ ಬಾಬಾ ಏನು ಮಾಡ್ತಿದ್ರು, ಪಾಲನೆ ಮಾಡ್ತಿದ್ರು ಅಂತ ಹೇಳ್ತಾರೆ ಬಾಬಾ. संगठित रूप में आप ब्राह्मण बच्चों की आपस के संपर्क की भाषा भी अव्यक्त भाव की होनी चाहिए. ನೋಡ್ರಿ ಬಾಬಾ ಇರ್ತಾರೆ, ಸ್ಥಿತಿ ಹೆಂಗಿರಬೇಕು, ಇನ್ನು ಭಾಷೆ ಹೆಂಗಿರಬೇಕು. ನಾವು ಮಾತನಾಡುವ ಭಾಷೆ ಸಂಘಟಿತ ರೂಪದಲ್ಲಿ ಬ್ರಾಹ್ಮಣ ಮಕ್ಕಳ ಪರಸ್ಪರರ ಸಂಪರ್ಕದಲ್ಲಿ ಬಂದಾಗ ಭಾಷೆನೂ ಕೂಡ ಅವ್ಯಕ್ತ ಭಾವ ಇರಬೇಕು ಅಂತಾರೆ ಬಾಬಾ. ಜೈಸೆ ಫರಿಷ್ಠೆ ಅಥವಾ ಆತ್ಮಾಯೇ ಆತ್ಮಾओं से बोल रही है. ಹಾಗಿರಬೇಕು ಅಂತಂದರೆ ಮಾತುಗಳು ಫರಿಷ್ಠೆಗಳು ಆತ್ಮನ ಜೊತೆ ಮಾತಾಡ್ತಿದ್ದಾವು ಅಂತ ಅನಿಸ್ಬೇಕು. ಅಷ್ಟು ಧೀರಜ್ ಇರಬೇಕು, ಮೀಠಾ ಇರಬೇಕು, ಮಧುರ ಇರಬೇಕು, ನಿಧಾನವಾಗಿ ಮಾತಾಡಬೇಕು. किसी की सुनी हुई गलती को संकल्प में भी स्वीकार न करना और न कराना ही चाहिए. ಪಾಪ ಹೇಳ್ತಾರೆ, ಯಾರ್ದೋ ತಪ್ಪನ್ನು ನೀವು ಕೇಳಿದಾಗ ಸಂಕಲ್ಪದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಡಿ ಮತ್ತು ಮಾಡಿಸ್ಬೇಡಿ. ऐसी जब स्थिति हो तब ही बाप की जो शुभ कामना संगठित न की वह प्रैक्टिकल में होगी. ಬಾಬಾ ಹೇಳ್ತಾರೆ, ಯಾವಾಗ ನಿಮ್ಮ ಸ್ಥಿತಿ ಬಾಪ್ ಕಿ ಜೋ ಶುಭ ಭಾವನಾ, ತಂದೆಯ ಶುಭ ಭಾವನಾ ಏನಿದೆಯೋ ಅಷ್ಟು ನಿಮ್ಮದು ಏನಿರಬೇಕು, ಸಂಘಟಿತ ರೂಪದಲ್ಲಿ ಶುಭ ಕಾಮನೆ ಶುಭ ಭಾವನೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಪ್ರಾಕ್ಟಿಕಲ್ನಲ್ಲಿ ಬರಬೇಕು. ಏಕ್ ಭೀ ಪಾವರ್ಫುಲ್ ಸಂಘಟನೆ ಹೋನೆ ಸೆ ಏಕ್ ದೂಸರೆ ಕೋ ಖೀಂಚತೆ ಹುಯೆ. ಒಬ್ಬ ಆತ್ಮನೇ ಬಹಳ ಪವರ್ಫುಲ್ ಸಂಘಟನೆ ಇರೋದ್ರಿಂದ ಏಕ್ ಭೀ ಪಾವರ್ಫುಲ್ ಸಂಘಟನೆ ಹೋನೆ ಸೆ एक दूसरे को खींचते हुए 108 की माला का संगठन एक हो जाएगा. 108 ಮಾಲೆಗಳು ಒಂದೇ ಸಂಘಟನೆಯಲ್ಲಿ ಯಾಕೆ ಬರ್ತಾವೆ? ಭಾಳಷ್ಟು ಮುತ್ತುಗಳು ಒಂದ್ರೊಳಗೆ ಸೇರಿಸಿದ್ರೆ ಅದು ಮಾಲೆ ಆಗ್ತದೆ. ಆ ಮುತ್ತುಗಳು ನಾವಲ್ಲ ನೀವಲ್ಲ ಅಂತಂದ್ರೆ ಮಾಲೆನೂ ಆಗೋದಿಲ್ಲ, ಅದು ಚಂದನೂ ಕಾಣೋದಿಲ್ಲ. ಏಕ್ ಮತ್ ಕಾ ಧಾಗಾ ಹೋ, ಧಾಗ ಏನಿರಬೇಕು, ಒಂದೇ ಶ್ರೀಮತದಲ್ಲೇ ಎಲ್ಲ ಮುತ್ತುಗಳೇನಾಗಬೇಕು, ಜೋಡಲ್ಪಡಬೇಕು. ಬಾಬಾ ಹೇಳ್ತಾರೆ, ಸಂಸ್ಕಾರೋಂ ಕಿ ಸಮೀಪತಾ ಹೋ ತಬ್ ಹಿ ಮಾಲಾ ಭಿ ಶೋಭೆಗಿ. ಬಾಬಾ ಹೇಳ್ತಾರೆ, ಮುತ್ತುಗಳು ಒಂದ್ರ ಜೊತೆ ಸೇರಬೇಕು ಅಂತಂದರೆ ಆ ಮುತ್ತುಗಳ ಸಂಸ್ಕಾರ ಏನಿರಬೇಕು, ಒಂದೇ ಇರಬೇಕು, ಸೇಮ್ ಇರಬೇಕು. ಈಗ ಒಂದು ದೊಡ್ಡ ಸಣ್ಣ ಮುತ್ತು ತೊಗೊಂಡು ಮಾಲೆ ಮಾಡಿದ್ರೆ ಮಾಲೆ ಚೆಂದ ಕಾಣಿಸ್ತದೆ. ನಾವು ಮಾಲೆ ಮಾಡೋ ಮುಂದೆ ಏನು ಮಾಡ್ತಾರೆ, ಸೈಜ್ ನೋಡ್ತಾರೆ. ಸೇಮ್ ಸೈಜ್ ಅಂದ್ರೇನು, ಸೇಮ್ ಸಂಸ್ಕಾರಗಳಿರ್ಬೇಕು. ಸೇಮ್ ಸಂಸ್ಕಾರಗಳಿದ್ರೇ ಮಾಲೆ ಏನಾಗ್ತದೆ, ಶೋಭೆಗೆ ಚೆಂದ ಕಾಣಿಸ್ತದೆ. ದಾನ ಅಲಗ್ ಹೋಗಯಾ, ದಾನ ಅಲಗ್ ಹೋಗಾ ಯಾ ಧಾಗಾ ಅಲಗ್ ಅಲಗ್ ಹೋಗಾ ತೋ ಮಾಲಾ ಶೋಭೆಗಿ ನಹಿ. ಮುತ್ತುನೂ ಬೇರೆ ದಾರನೂ ಬೇರೆ ಬೇರೆ ಇತ್ತು ಅಂತಂದರೆ ಮಾಲೆ ಚೆಂದ ಕಾಣಿಸ್ತದೆ. ಇನ್ನು अप्रत्यक्षता वर्ष मनाने से पहले स्वयं में व निमित्त बने हुए सेवाधारियों के संगठित रूप से यह शक्ति भी प्रत्यक्ष होने चाहिए. ಈಗ ಪ್ರತ್ಯಕ್ಷದ ವರ್ಷವನ್ನು ಆಚರಣೆ ಮಾಡೋದರಿಂದ ಮೊದಲು ಸ್ವಯಂನಲ್ಲಿ ಮತ್ತು ನಿಮಿತ್ತ ಆಗಿರ್ತಕ್ಕಂಥ ಸೇವಾಧಾರಿಗಳಲ್ಲಿ ಸಂಘಟಿತ ರೂಪದಿಂದ ಶಕ್ತಿ ಭೀ ಪ್ರತ್ಯಕ್ಷ ಆಗಬೇಕು, ನಿಮ್ಮ ಶಕ್ತಿ ಪ್ರತ್ಯಕ್ಷ ಆಗಬೇಕು ಅಂತಾರೆ ಬಾಬಾ. अगर स्वयं में ही शक्ति की प्रत्यक्षता नहीं होगी तो बाप को प्रत्यक्ष करने में जितनी सफलता चाहते हो उतनी नहीं होगी. ನಿಮ್ಮನ್ನು ನೀವೇ ಪ್ರತ್ಯಕ್ಷತಾ ಮಾಡಲಿಲ್ಲ ಅಂದರೆ, ನಮ್ಮನ್ನು ನಾವು ಪ್ರತ್ಯಕ್ಷತಾ ಮಾಡೋದಂದ್ರೆ ನಮ್ಮನ್ನು ನೋಡಿದರೆ ನಾವು ಅನಿಸ್ಬೇಕು ಇವು ಯಾರೋ
ದೈವಿ ಗುಣದ ಸಂಪ್ರದಾಯದವರಿದ್ದಾರೆ, ಇವ್ರದ್ದೊಂದು ಸಂಪ್ರದಾಯನೇ ಬೇರೆ ಇದೆ, ಗುಣಗಳೇ ಬೇರೆ ಇದಾವೆ, ಭಾಳ ವಿಶೇಷ ಗುಣಗಳಿದಾವೆ, ದೇವ್ರ ಹಂಗಿದಾರಂತ ಅವ್ರ ಬಾಯಿಯಲ್ಲಿ ಬಂದಾಗ ಏನಾಗ್ತದೆ, ಬಾಬರವರ ಪ್ರತ್ಯಕ್ಷತ. ಮೊದಲು ನಿಮ್ಮ ಪ್ರತ್ಯಕ್ಷತ, ಆಮೇಲೆ बाबर प्रत्यक्षता। अगर स्वयं में ही शक्ति की प्रत्यक्षता नहीं होगी तो बाप को प्रत्यक्ष करने में जितनी सफलता चाहते हो उतनी नहीं होगी। ड्रामा अनुसार होना है वह तो हो ही जाता है, लेकिन निमित्त बने हुए को निमित्त बनने का फल दिखाई दे वह नहीं होता। ಇನ್ನು ಕೆಲವರು ಏನು ಮಾಡ್ತಾರೆ, ಡ್ರಾಮಾನುಸಾರ, ನಾಟಕದ ಅನುಸಾರವಾಗಿ ಬಾಬನ ಪ್ರತ್ಯಕ್ಷತೆ ಆಗ್ತದೆ ಇಲ್ಲ ಅಂತಲ್ಲ, ಆದರೆ ನಿಮಿತ್ತ ಆಗಿರೋರು ನೀವು ಕೂಡ ಏನು ಮಾಡಬೇಕು, ಪ್ರಯತ್ನ ಮಾಡಬೇಕು, ಪುರುಷಾರ್ಥ ಮಾಡಬೇಕು, ಫಲ ದಿಖಾಯಿದೆ, ನಿಮ್ಮೊಳಗೆ ಆ ಫಲ ಕಾಣಿಸ್ಬೇಕು, ರಿಸಲ್ಟ್ ಕಾಣಿಸ್ಬೇಕು, ಭಾವಿ करा रही है, मुन्माड़स्तर बाबा। इसलिए संगठित रूप में ऐसे विशेष पुरुषार्थ की लेन देन और याद की यात्रा के प्रोग्राम होना चाहिए। ಅದಕ್ಕಾಗಿ ಸಂಘಟಿತ ರೂಪದಲ್ಲಿ ಇಂಥ ವಿಶೇಷ ಪುರುಷಾರ್ಥ ಕೊಡು ತಗೊಳ್ದೇನಿದಾವೆ. ಏನು ಕೊಡು ತಗೊಳ್ಳೋದು? ಗುಣಗಳನ್ನು. ನೀವು ಪ್ರೀತಿ ಕೊಡೋದು, ಅವರು ಪ್ರೀತಿ ಕೊಡೋದು, ನೀವು ಸ್ನೇಹ ಕೊಡೋದು, ಅದು ಸ್ನೇಹ ಕೊಡೋದು, ಈ ಲೇನ್ದೇನ್ ಮತ್ತು ನೆನಪಿನ ಯಾತ್ರೆ ಪ್ರೋಗ್ರಾಮನ್ನು ಮಾಡಿ. ವಿಶೇಷ ಪುರುಷಾರ್ಥ ಅಥವಾ ವಿಶೇಷ ಅನುಭವ ಕಿ आपस में लेन देन हो. ಪುರುಷಾರ್ಥ ವಿಶೇಷ ಆಗಿರಬೇಕು, ವಿಶೇಷ ಅನುಭವಗಳಿಂದ ಪರಸ್ಪರರಲ್ಲಿ ಏನು ಮಾಡಬೇಕು, ಅದನ್ನು ಹಂಚ್ಕೊಳ್ಬೇಕು. ಐಸಾ ಸಂಘಟನ ಪಾಂಡವಂಕ ಹೋನಾ ಚಾಹಿಯೆ, ಇಂಥ ಸಂಘಟನೆ ಪಾಂಡವ್ರದ್ದು ಇರಬೇಕು ಅಂತ ಹೇಳ್ತಾರೆ ಬಾಬಾ. ऐसे विशेष योग के प्रोग्राम चलते रहे तो फिर देखो विनाश ज्वाला को कैसे पंखा लगता है. ಈ ಥರ ವಿಶೇಷವಾಗಿ ಯೋಗದ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಹೋದರೆ ನೋಡ್ತಾ ಹೋಗಿ ವಿನಾಶದ ಜ್ವಾಲೆ ಎಲ್ಲ ಕಡೆ ಹತ್ಕೊಂಡು ಬಿಡ್ತದೆ. ಯೋಗಗ್ನಿ ಸೇ ವಿನಾಶ ಕಿ ಅಗ್ನಿ ಜಲೆಗಿ, ಯೋಗಗ್ನಿಯಿಂದ ವಿನಾಶದ ಅಗ್ನಿ ಹೊತ್ಕೊಳ್ತದೆ. ವಹ ಹೇ ವಿನಾಶ ಜ್ವಾಲ, ಯಹ ಹೇ ಯೋಗ ಜ್ವಾಲ. ಹೊರಗಡೆಯವರು ವಿನಾಶದ ಬೆಂಕಿ ಹತ್ಕೊಂಡ್ರೆ ಇಲ್ಲಿ ನಮ್ಮದೇನಿರಬೇಕು, ಯೋಗದ ಜ್ವಾಲ. ಜೋ ಜ್ವಾಲಾ ಸೇ ಜ್ವಾಲ ಪ್ರಜ್ವಲಿತ ಹೋಗಿ, ಜ್ವಾಲೆಯಿಂದ ಜ್ವಾಲೆ ಏನಾಗಬೇಕು, ಪ್ರಕಾಶಿತ ಆಗಬೇಕು. ಆಪ್ ಲೋಗೋं के योग का साधारण रूप है तो विनाश ज्वाला भी साधारण है. ನಿಮ್ಮ ಯೋಗ ಬಲದ ಶಕ್ತಿ ಸಾಧಾರಣ ಇತ್ತು ಅಂದರೆ ವಿನಾಶ ಜ್ವಾಲನೂ ಕೂಡ ಇರ್ತದೆ, ಸಾಧಾರಣ ಆಗಿಬಿಡ್ತದೆ. संगठन पावरफुल हो, जैसे जब कोई चीज़ बनती है तो उसमें पानी चाहिए, घी चाहिए और नमक भी चाहिए, नहीं तो वह चीज़ बन न सके. ಬಾಬಾ ಹೇಳ್ತಾರೆ, ಸಂಘಟನೆ ಪವರ್ಫುಲ್ ಆಗಬೇಕು ಅಂತಂದರೆ ಅಲ್ಲಿ ಏನೇನೋ ವಸ್ತುಗಳು ಬೇಕಾಗ್ತವೆ. ತುಪ್ಪ ಬೇಕಾಗ್ತದೆ, ಉಪ್ಪು ಬೇಕಾಗ್ತದೆ, ನೀರು ಬೇಕಾಗ್ತದೆ. ಆವಾಗ ಆ ವಸ್ತು ಏನಾಗ್ತದೆ, ಏನೋ ರೆಡಿ ಮಾಡಿದ್ರೆ ಚಲೋ ಅನ್ನಿಸ್ತದೆ. ವೈಸೆ ಹರೇಕ್ ಮೇ ಅಪ್ನಿ ಅಪ್ನಿ ವಿಶೇಷತಾ ಹೈ. ಆ ಥರ ಒಂದು ವಸ್ತು, ಚಲೋ ವಸ್ತುವನ್ನು ರೆಡಿ ಮಾಡಬೇಕು ಅಂತಂದರೆ ಅಲ್ಲಿ ಎಲ್ಲ ಥರನೂ ಇರಬೇಕಾಗ್ತದೆ. ಉಪ್ಪು, ಸಕ್ಕರೆ, ಅದು ಇದು ಎಲ್ಲ ಇರಬೇಕು. ಇದ್ದಾಗನೇ ಅದು ಏನಾಗ್ತದೆ, ಟೇಸ್ಟ್ ಆಗ್ತದೆ. ಹಾಗೆಯೇ ಇಲ್ಲಿ ಸಂಘಟನೆದಲ್ಲಿನೂ ಕೂಡ ಒಬ್ಬೊಬ್ಬರ ಹತ್ರ ಒಂದೊಂದು ವಿಶೇಷತೆಗಳಿರ್ತವೆ. ಕ್ಯೋಂಕಿ ಸಮಯ ಭೀ ಅಬ್ ಚಾಲೆಂಜ್ ಕರ್ ರಹಾ ಹೈ, ಸಮಯನೂ ಕೂಡ ನಿಮಗೆ ಚಾಲೆಂಜ್ ಮಾಡ್ತಿದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಇಸ್ ಮುರಳಿ ಕಾ ಸಾರ್. संगठन में हलचल होने से ही सिद्धि में भी हलचल हो जाती है. संगठित रूप से सबकी स्थिति की संकल्प रूपी अंगुली एक होने से ही सिद्धि होगी. ಬಾಬಾ ಹೇಳ್ತಾರೆ, ಸಂಘಟನ ಹಲ್ಚಲ್ ಇರೋದ್ರಿಂದ ಸಿದ್ಧಿನೂ ಹಲ್ಚಲ್ ಇದೆ. ಸಂಘಟಿತ ರೂಪದಲ್ಲಿ ಎಲ್ಲರ ಸ್ಥಿತಿ ಸಂಕಲ್ಪ ಒಂದೇ ಇರಬೇಕು, ಆವಾಗ ಸಿದ್ಧಿ ಆಗ್ತದೆ. ವ್ಯರ್ಥ ಸಂಕಲ್ಪೋं की समाप्ति के लिए, ವ್ಯರ್ಥ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಬೇಕು ಅಂತಂದರೆ ಅಪನೇ ಸಂಘಟನಕ್ಕೂ ಶಕ್ತಿಶಾಲಿ ವ ಏಕಮತ್ ಬನಾನೆ ಕೆ ಲಿಯೆ, ತಮ್ಮ ಸಂಘಟನೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಬೇಕು ಅಥವಾ ಒಂದೇ ಮತದ ಪ್ರಕಾರ ನಡಿಬೇಕು ಅಂತಂದರೆ ಒಬ್ಬರ ಮೇಲೆ ಒಬ್ರಿಗೇನಿರಬೇಕು, ನಂಬಿಕೆ ಇರಬೇಕು ಮತ್ತು ಸಮಾನಕ್ಕೆ ಶಕ್ತಿಯ ಅವಶ್ಯಕತೆ ಹೇ. ಅವ್ರು ಏನಂದ್ರು ಅದನ್ನು ಏನು ಮಾಡ್ಕೋಬೇಕು, ನಾವು ಸಮಾವೇಶ ಮಾಡ್ಕೋಬೇಕು. सामना करने की शक्ति ब्राह्मण परिवार के आगे नहीं, माया के आगे यूज़ करनी है. ಸಮಾನ ಬೇರೆ, ಸಾಮನ ಬೇರೆ.
ಎದುರಿಸೋದು, ಬ್ರಾಹ್ಮಣ ಪರಿವಾರದಲ್ಲಿ ಎದುರಿಸೋದಂತಿರೋದಿಲ್ಲ, ಅಲ್ಲಿ ಸಮಾವೇಶ ಮಾಡ್ಕೋಬೇಕು. ಎದುರಿಸೋದಲ್ಲಿ मायगನಲ್ಲಿ ಎದುರಿಸಬೇಕು. परिवार में सामना करने की शक्ति यूज़ करने में संगठन पावरफुल नहीं होता. परिवारದಲ್ಲಿ सामना करने की शक्ति यूज़ करने में ಅಲ್ಲಿ ನೀವು ಎದುರಿಸೋದು ಮಾಡ್ತಾ ಹೋದರೆ ಸಂಘಟನಾ ಶಕ್ತಿ ಪವರ್ಫುಲ್ ಆಗೋದಿಲ್ಲ. ಒಬ್ರಿಗೊಬ್ರು ಅವ್ರು ಹೇಳೋದು, ಇವರೊಂದು ಹೇಳೋದು, ಅವರೊಂದು ಹೇಳೋದು, ಈ ಥರ ಮಾಡಬಾರ್ದು. ಆ ಥರ ಮಾಡಿದ್ರೆ ಸಂಘಟನಾ ಶಕ್ತಿ ಪವರ್ಫುಲ್ ಆಗೋದಿಲ್ಲ. जैसे कोई चीज़ बनाने के लिए घी, नमक और पानी सब कुछ चाहिए, वैसे ही हर एक में अपनी अपनी विशेषता तो है, लेकिन सर्व की विशेषताओं का संगठन चाहिए. अच्छा, ओम शांति.